ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 25 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಆನ್ಸರ್ಸನ್ನು ನೋಡೋಣ. ಯಾವುದ್ರ ಮೇಲೆ ಅಂದರೆ ಭಾರತೀಯ ಕಾಯ್ದೆಗಳು ಅನ್ನೋ ವಿಷಯದ ಮೇಲೆ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ 1. ಭಾರತದಲ್ಲಿ ದ್ವಿಪ್ರಭುತ್ವ ವ್ಯವಸ್ಥೆಯನ್ನು ಪರಿಚಯಿಸಿದ ಕಾಯ್ದೆ ಯಾವುದು? ಭಾರತ ಸರ್ಕಾರಿ ಕಾಯ್ದೆ 1919, ಭಾರತ ಸರ್ಕಾರಿ ಕಾಯ್ದೆ 1935, ಭಾರತೀಯ ಕೌನ್ಸಿಲ್ಗಳ ಕಾಯ್ದೆ 1909, ನಿಯಂತ್ರಕ ಕಾಯ್ದೆ 1773. ಸರಿಯಾದ ಉತ್ತರ ಭಾರತ ಸರ್ಕಾರಿ ಕಾಯ್ದೆ 1909. ಪ್ರಶ್ನೆ 2. ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ರದ್ದುಗೊಳಿಸಿದ ಕಾಯ್ದೆ ಯಾವುದು? ಪಿಟ್ಸ್ ಇಂಡಿಯಾ ಕಾಯ್ದೆ 1784, ಭಾರತ ಸರ್ಕಾರಿ ಕಾಯ್ದೆ 1858, ಭಾರತೀಯ ಕೌನ್ಸಿಲ್ಗಳ ಕಾಯ್ದೆ 1892, ಚಾರ್ಟರ್ ಕಾಯ್ದೆ 1883. ಸರಿಯಾದ ಉತ್ತರ ಭಾರತ ಸರ್ಕಾರಿ ಕಾಯ್ದೆ 1858. ಪ್ರಶ್ನೆ 3. ಮಾಹಿತಿ ಹಕ್ಕು RTI ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು? 2002, 2005, 2008, 2010. ಸರಿಯಾದ ಉತ್ತರ 2005. ಪ್ರಶ್ನೆ 4. ಭಾರತೀಯ ದಂಡ ಸಂಹಿತೆ IPC ಯಾರ ನೇತೃತ್ವದಲ್ಲಿ ರಚಿಸಲಾಯಿತು? ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ಮೆಕಾಲೆ, ವಾರನ್ ಹೇಸ್ಟಿಂಗ್ಸ್, ಲಾರ್ಡ್ ಡಾಲ್ಹೌಸಿ. ಸರಿಯಾದ ಉತ್ತರ ಲಾರ್ಡ್ ಮೆಕಾಲೆ. ಪ್ರಶ್ನೆ 5. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತರಲಾಯಿತು? 1972, 1980, 1992, 2002. ಸರಿಯಾದ ಉತ್ತರ 1972. ಪ್ರಶ್ನೆ 6. ಫೋರ್ಟ್ ವಿಲಿಯಂ, ಕಲ್ಕತ್ತಾನಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಜುಡಿಕೇಚರ್ ಅನ್ನು ರಚಿಸಿದ ಕಾಯ್ದೆ ಯಾವುದು? ನಿಯಂತ್ರಕ ಕಾಯ್ದೆ 1773, ಪಿಟ್ಸ್ ಇಂಡಿಯಾ ಕಾಯ್ದೆ 1784, ಚಾರ್ಟರ್ ಕಾಯ್ದೆ 1813, ಚಾರ್ಟರ್ ಕಾಯ್ದೆ 1833. ಸರಿಯಾದ ಉತ್ತರ ನಿಯಂತ್ರಕ ಕಾಯ್ದೆ 1773. ಪ್ರಶ್ನೆ 7. ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು ಮೊದಲು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು? 1986, 1991, 2002, 2019. ಸರಿಯಾದ ಉತ್ತರ 1986. ಪ್ರಶ್ನೆ 8. 1905ರಲ್ಲಿ ಬಂಗಾಳ ವಿಭಜನೆಗೆ ಕಾರಣವಾದ ಕಾಯ್ದೆ ಯಾವುದು? ಭಾರತ ಸರ್ಕಾರಿ ಕಾಯ್ದೆ 1919, ಭಾರತೀಯ ಮಂಡಳಿಗಳ ಕಾಯ್ದೆ 1892, ಭಾರತೀಯ ಮಂಡಳಿಗಳ ಕಾಯ್ದೆ 1909. ಮೇಲಿನವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಮೇಲಿನವುಗಳಲ್ಲಿ ಯಾವುದೂ ಅಲ್ಲ. ಇದು ಲಾರ್ಡ್ ಕರ್ಜನ್ ಅವರ ಆಡಳಿತಾತ್ಮಕ ನಿರ್ಧಾರವಾಗಿತ್ತು. ಪ್ರಶ್ನೆ 9. ಗೃಹ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣಾ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು? 1999, 2002, 2005, 2008. ಸರಿಯಾದ ಉತ್ತರ 2005. ಪ್ರಶ್ನೆ 10. ಪರಿಸರ ಸಂರಕ್ಷಣಾ ಕಾಯ್ದೆಯನ್ನು ಯಾವ ವಿಪತ್ತಿಗೆ ಪ್ರತಿಕ್ರಿಯೆಯಾಗಿ ಜಾರಿಗೆ ತರಲಾಯಿತು? ಭೋಪಾಲ್ ಅನಿಲ ದುರಂತ, 2004ರ ಸುನಾಮಿ, ಉತ್ತರಾಖಂಡ ಪ್ರವಾಹ, ಗುಜರಾತ್ ಭೂಕಂಪ. ಸರಿಯಾದ ಉತ್ತರ ಭೋಪಾಲ್ ಅನಿಲ ದುರಂತ. ಪ್ರಶ್ನೆ 11. ಭಾರತದಲ್ಲಿ ಹೈಕೋರ್ಟ್ಗಳ ಸ್ಥಾಪನೆಗೆ ಯಾವ ಕಾಯ್ದೆ ಅವಕಾಶ ನೀಡಿತು? ಭಾರತ ಸರ್ಕಾರಿ ಕಾಯ್ದೆ 1858, ಭಾರತೀಯ ಹೈಕೋರ್ಟ್ಗಳ ಕಾಯ್ದೆ 1861, ಭಾರತ ಸರ್ಕಾರಿ ಕಾಯ್ದೆ 1919, ಭಾರತೀಯ ಕೌನ್ಸಿಲ್ಗಳ ಕಾಯ್ದೆ 1909. ಸರಿಯಾದ ಉತ್ತರ ಭಾರತೀಯ ಹೈಕೋರ್ಟ್ಗಳ ಕಾಯ್ದೆ 1861. ಪ್ರಶ್ನೆ 12. ಲೋಕಪಾಲ್ ಮತ್ತು ಲೋಕಾಯುಕ್ತ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು? 2012, 2013, 2014, 2015. ಸರಿಯಾದ ಉತ್ತರ 2014. ಪ್ರಶ್ನೆ 13. ಯಾವ ವರ್ಷದಲ್ಲಿ ಶಿಕ್ಷಣ ಹಕ್ಕು RTI ಕಾಯ್ದೆಯನ್ನು ಅಂಗೀಕರಿಸಲಾಯಿತು? 2002, 2005, 2009, 2012. ಸರಿಯಾದ ಉತ್ತರ 2009. ಪ್ರಶ್ನೆ 14. ಯಾವ ವರ್ಷದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ದೌರ್ಜನ್ಯ ತಡೆ ಕಾಯ್ದೆಯನ್ನು ಜಾರಿಗೆ ತರಲಾಯಿತು? 1989, 1995, 2001, 2005. ಸರಿಯಾದ ಉತ್ತರ 1989. ಪ್ರಶ್ನೆ 15.
ಅರಣ್ಯ ಸಂರಕ್ಷಣಾ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು? 1956, 1972, 1980, 1991. ಸರಿಯಾದ ಉತ್ತರ 1980. ಪ್ರಶ್ನೆ 16. ಶಸ್ತ್ರಾಸ್ತ್ರ ಕಾಯ್ದೆ 1959 ಈ ಕೆಳಗಿನವುಗಳಲ್ಲಿ ಯಾವುದನ್ನು ನಿಯಂತ್ರಿಸುತ್ತದೆ? ಶಸ್ತ್ರಾಸ್ತ್ರಗಳ ಖಾಸಗಿ ಮಾಲೀಕತ್ವ, ಶಸ್ತ್ರಾಸ್ತ್ರಗಳ ಕಳ್ಳಸಾಗಣೆ, ಪೊಲೀಸರಿಂದ ಶಸ್ತ್ರಾಸ್ತ್ರಗಳ ಬಳಕೆ, ಮೇಲಿನ ಯಾವುದೂ ಅಲ್ಲ. ಉತ್ತರ ಶಸ್ತ್ರಾಸ್ತ್ರಗಳ ಖಾಸಗಿ ಮಾಲೀಕತ್ವ. ಪ್ರಶ್ನೆ 17. ಕಾರ್ಖಾನೆಗಳ ಕಾಯ್ದೆ 1948 ಪ್ರಾಥಮಿಕವಾಗಿ ಇದರೊಂದಿಗೆ ವ್ಯವಹರಿಸುತ್ತದೆ. ಕೈಗಾರಿಕಾ ಸಂಬಂಧಗಳು, ಕಾರ್ಮಿಕರ ಸುರಕ್ಷತೆ ಮತ್ತು ಕಲ್ಯಾಣ, ಟ್ರೇಡ್ ಯೂನಿಯನ್ ಹಕ್ಕುಗಳು, ಕೈಗಾರಿಕೆಗಳ ಮೇಲೆ ತೆರಿಗೆ. ಸರಿಯಾದ ಉತ್ತರ ಕಾರ್ಮಿಕರ ಸುರಕ್ಷತೆ ಮತ್ತು ಕಲ್ಯಾಣ. ಪ್ರಶ್ನೆ 18. ಜನಪ್ರಾತಿನಿಧ್ಯ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು? 1948, 1951, 1955, 1962. ಸರಿಯಾದ ಉತ್ತರ 1951. ಪ್ರಶ್ನೆ 19. ಕನಿಷ್ಠ ವೇತನ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತರಲಾಯಿತು? 1945, 1948, 1950, 1952. ಸರಿಯಾದ ಉತ್ತರ 1948. ಪ್ರಶ್ನೆ 20. ಯಾವ ವರ್ಷ ನೀರು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಅಂಗೀಕರಿಸಲಾಯಿತು? 1972, 1974, 1980, 1986. ಸರಿಯಾದ ಉತ್ತರ 1974. ಪ್ರಶ್ನೆ 21. ಮೋಟಾರು ವಾಹನ ಕಾಯ್ದೆ 1988 ಯಾವುದನ್ನು ನಿಯಂತ್ರಿಸುತ್ತದೆ? ಸಾರಿಗೆ ತೆರಿಗೆ, ವಾಹನ ವಿಮೆ, ಸಂಚಾರ ನಿಯಮಗಳು, ಮೇಲಿನ ಎಲ್ಲವು. ಸರಿಯಾದ ಉತ್ತರ ಮೇಲಿನ ಎಲ್ಲವು. ಪ್ರಶ್ನೆ 22. ಭಾರತೀಯ ಸಾಕ್ಷ್ಯ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು? 1860, 1872, 1908, 1947. ಸರಿಯಾದ ಉತ್ತರ 1872. ಪ್ರಶ್ನೆ 23. ಬಾಲ ನ್ಯಾಯ ಮಕ್ಕಳ ಆರೈಕೆ ಮತ್ತು ರಕ್ಷಣೆ ಕಾಯ್ದೆಯನ್ನು ಯಾವಾಗ ಅಂಗೀಕರಿಸಲಾಯಿತು? 1986, 2000, 2015, 2018. ಸರಿಯಾದ ಉತ್ತರ 2015. ಪ್ರಶ್ನೆ 24. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಫೆಮಾ ಯಾವ ಕಾಯ್ದೆಯನ್ನು ಬದಲಾಯಿಸಿತು? ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆ ಫೆರಾ, ವಿದೇಶಿ ವಿನಿಮಯ ಸಂರಕ್ಷಣಾ ಕಾಯ್ದೆ, ರಫ್ತು ಆಮದು ನಿಯಂತ್ರಣ ಕಾಯ್ದೆ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆ ಫೆರಾ. ಪ್ರಶ್ನೆ 25. ಭಾರತದ ಪೌರತ್ವ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು? 1947, 1950, 1955, 1962. ಸರಿಯಾದ ಉತ್ತರ 1955. Thanks for watching and please subscribe the channel for more useful videos. Thank you.